ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾಡಳಿತದಿಂದ ಸರಳ ರೀತಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಕೃಷಿಕರ ಕೋಟಾದಡಿ ರೈತರ ಮಕ್ಕಳಿಗೆ ಕೃಷಿ ಪದವಿಯ ಪ್ರಾಯೋಗಿಕ ಪರೀಕ್ಷೆ. ಮಹಿಳಾ ವಚನಕಾರರನ್ನು ಒಗ್ಗೂಡಿಸಿದ ಕೀರ್ತಿ ಹೇಮರೆಡ್ಡಿ ಮಲ್ಲಮ್ಮರಿಗೆ ಸಲ್ಲುತ್ತದೆ, ಸಚಿವ ಬೋಸರಾಜ್. ಮತ್ತು ತಿರವಾರ ಸಮೀಪದ ಪಾತಾಪುರದಲ್ಲಿ ಅಕ್ಕಿ ತುಂಬಿದ ಲಾರಿ ಪಲ್ಟಿ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಅವರು ಅನಾರೋಗ್ಯದಿಂದ ಇಂದು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ರಾಜ್ಯಾದ್ಯಂತ ಶೋಕಾಚರಣೆ ಜಾರಿ ಇರುವ ಕಾರಣ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಉದ್ಘಾಟಿಸಿ ಮಾತನಾಡಿದರು. ಸಚಿವ ಡಿ ಸುಧಾಕರ್ ನಿಧನ ನೋವು ತಂದಿದ್ದು, ಅವರ ಅಗಲಿಕೆಯ ಕಾರಣ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಗಿದೆ. ಸಚಿವ ಡಿ ಸುಧಾಕರ್ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸಿದರು. ಅಧ್ಯಕ್ಷರೇ ಸರಿ ನೋಡಿ ಸರ್. ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದಂತಹ ಡಿ ಸುಧಾಕರ್ ಅವರು ಹಗಲಿದ್ದಾರೆ ಇವತ್ತು. ಹಾಗಾಗಿ ಸರ್ಕಾರದ ವತಿಯಿಂದ ಶೋಕಾಚರಣೆ ಕೂಡ ಈಗ ತಾನೇ ಪತ್ರವನ್ನ ಬಂದಿದೆ. ಹಾಗಾಗಿ 3 ದಿನಗಳವರೆಗೆ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬಾರದು ಅಂತ ಹೇಳಿ ಸರ್ಕಾರದ ಬಂದಿರ್ತದೆ. ಹಾಗಾಗಿ ನಾವು ಸರ್ಕಾರದ ಭಾಗವಾಗಿ ಅಧಿಕಾರಿಗಳು ನಾವೆಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ವಿ. ಹಾಗಾಗಿ ಇವತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತಹ ಶಕ್ತಿ ಭಗವಂತ ಸಿಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಾಂಖ್ಯಿಕ ಮತ್ತು ಪ್ಲಾನಿಕ ಸಚಿವರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಹಾಗಾಗಿ ಅಕಾಲಿಕವಾಗಿ ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ನಾವು ಅಧಿಕಾರಿಗಳು ಹೋದ ನಂತರ ಸಮಾಜದ ಬಂಧುಗಳು ಮತ್ತು ಗುರು ಸಾನ್ನಿಧ್ಯಕ್ಕಿರುವಂತಹ ಪರಮ ಪೂಜ್ಯರು ಈ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಂತರ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡುವ ಮೂಲಕ ಸಂತಾಪ ಸೂಚಿಸಲಾಯಿತು.
ಎಲ್ಲರಿಗೂ ಧನ್ಯವಾದ. ನಂತರ ವೇದಿಕೆಯಿಂದ ಸರ್ಕಾರಿ ಅಧಿಕಾರಿಗಳು ನಿರ್ಗಮಿಸಿದರು. ಹೇಮರೆಡ್ಡಿ ಸಮಾಜದಿಂದ ಕಾರ್ಯಕ್ರಮವನ್ನು ಮುಂದುವರಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಿಂಗಸುಗೂರು ನಿವೃತ್ತ ಪ್ರಾಚಾರ್ಯ ಶರಣಪ್ಪ ಉಪನ್ಯಾಸ ನೀಡಿ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಿಕಾರ್ಜುನನ ನಿಜ ಭಕ್ತಳಾಗಿ ತನ್ನ ಕಾಯಕದಲ್ಲಿ ಭಗವಂತನನ್ನು ಕಾಣುತ್ತಿದ್ದಳು. ಸಾಕಷ್ಟು ನೋವು ಕಷ್ಟಗಳನ್ನು ಅನುಭವಿಸಿಯೂ ಭಕ್ತಿಯನ್ನು ಬಿಡದೆ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾಳೆ ಎಂದರು. ಬದುಕು ಉಳ್ಕೊಂಡ ನೀವು ನೋಡ್ರಿ, ಹೇಮರೆಡ್ಡಿ ಮಲ್ಲಮ್ಮ ಯಾವುದು ಬರಲಿಲ್ಲ. ಆಕೆ ಬಗ್ಗೆ ಬಹಳಷ್ಟು ಮಂದಿ ಬರಲಿ. ಹೇಮರೆಡ್ಡಿ ಮಲ್ಲಮ್ಮ ಪುರಾಣಗಳಿವೆ, ಪುಸ್ತಕಗಳಿವೆ, ಕವಿತೆಗಳಿವೆ, ಎಲ್ಲ ಇದೆ. ಅದರ ದುರ್ದೈವ ಅಂದ್ರೆ ಈ ಪುರಾಣಿಕರು ಮತ್ತು ಸಾಹಿತಿಗಳು, ಇತಿಹಾಸಕಾರರು ಇವ್ರ ಮಧ್ಯೆ ಅನೇಕ ವಿಷಯಗಳಲ್ಲಿ ಒಮ್ಮತ ಇಲ್ಲ. ಉದಾಹರಣೆಗೆ ಮಲ್ಲಮ್ಮನ ತಂದೆ ಸೋಮರೆಡ್ಡಿ ಅಂತಂದು ನಮ್ಮ ಹಳ್ಳಿಗಳೆಲ್ಲ ಜಾನಪದ ಪದ ಆಗ್ತಾರೆ. ಆದ್ರೆ ಇತಿಹಾಸಕಾರರು, ಪೌರಾಣಿಕರು ಎಲ್ಲರೂ ನಾಗಿರೆಡ್ಡಿ ಅಂತ ಹೋಗ್ತಾರೆ. ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲದ ತಪ್ಪಲಿನಲ್ಲಿರ್ತಕ್ಕಂಥ ರಾಮಾಪುರ ಆ ಊರು. ತಂದೆ ನಾಗರೆಡ್ಡಿ, ತಾಯಿ ಗೌರಮ್ಮ. ಇನ್ನು ಸಿದ್ದಾಪುರ ಕೂಡ ಅದೇ ಏರಿಯಾದಲ್ಲಿ ಇರ್ತಕ್ಕಂಥ ಊರು. ಸಿದ್ದಾಪುರ ಗಂಡನ ಮನೆ, ಅಲ್ಲಿ ಹೇಮರೆಡ್ಡಿ ಇರ್ತಕ್ಕಂಥ ಅವ್ರ ಮನೆತನ ಭಾಳ ಪ್ರಸಿದ್ಧಿ ಇರ್ತ. ಹೇಮರೆಡ್ಡಿ ಅವರಿಗೆ ಭರಮರೆಡ್ಡಿ, ವೇಮಣ್ಣ ಅಂತ ಮಕ್ಕಳು ಇನ್ನೂ ಇಬ್ಬರು ಇರ್ತಾರೆ. ಇವರಿಬ್ಬರು ಭಾಳ ಪ್ರಸಿದ್ಧ. ಮತ್ತು ಹೇಮರೆಡ್ಡಿ ಹೆಂಡತಿ ಹೆಸರು ಪದ್ಮಾವತಿ. ನಾಗಮ್ಮ ಮತ್ತು ಮಹಾದೇವಿ ಸೊಸೆಯರು. ಇಂಥ ಒಂದು ಸಂಸ್ಥೆ ಹೇಮರೆಡ್ಡಿ ಮಲ್ಲಮ್ಮ ಅಂತಲೇ ನಮ್ಗೆ ಅಕ್ಕಮಹಾದೇವಿ ಕೂಡ ನೆನಪಿರ್ತಾರೆ. ಅಕ್ಕಮಹಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ತಿಳ್ಕೊಂಡು ಶ್ರೀಶೈಲ ನೆನಕ ತಗೋತಾರೆ ಕಷ್ಟಪಟ್ಟು. ಆದರೆ ಮಲ್ಲಮ್ಮ ಹುಚ್ಚು ಗಂಡನೇ ನನ್ನ ಸರ್ವಸ್ವ ಅಂತ ತಿಳ್ಕೊಂಡು ಕಾಯಕ ಮಾಡ್ತಾ, ಗಂಡನ ಸೇವೆ ಮಾಡ್ತಾ, ಮಲ್ಲಯ್ಯನೇ ತನ್ನ ಗುಡಿಸಲಿಗೆ ಬರಕ್ಕೆ ಮಾಡ್ತಿದ್ದಾಳೆ. ಅಕ್ಕಮಹಾದೇವಿ ಮಲ್ಲಯ್ಯನ ಹುಡುಕಿಂದ ಹೋಗ ಮಲ್ಲಮ್ಮ ತನ್ನ ಗುಡಿಸಲಿಗೆ ಮಲ್ಲಿಕಾರ್ಜುನೇ ಬರುವಂತೆ ಮಾಡ್ತಿರ್ತಾರೆ. ಇದ್ರೆ ಯಾವ ಶಕ್ತಿವಂತರು ನಾವು ವಿಚಾರ ಮಾಡ್ತೀವಿ. ಆಂಧ್ರದ ಈ ರಾಷ್ಟ್ರಗೀತೆಯಲ್ಲಿ ಮಲ್ಲಮ್ಮನ ಹೆಸರಿದೆ. ಮಲ್ಲಮ್ಮ ಅಂದ್ಕೂಡಲೇ ತಾಳ್ಮೆ, ಮಲ್ಲಮ್ಮ ಅಂದ್ಕೂಡಲೇ ಸೇವೆ, ಕ್ಷಮ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ಮಂಗಳವಾರಪೇಟೆ ಹಿರೇಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ವಹಿಸಿದ್ದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಮಹಾನಗರ ಪಾಲಿಕೆ ಉಪಾಯುಕ್ತ ಶರಣಪ್ಪ ಸತ್ಯಂಪೇಟ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೆರ, ಸಿಪಿಐ ಉಮೇಶ್ ಕಾಂಬ್ಳೆ, ಪ್ರಮುಖರಾದ ಡಾಕ್ಟರ್ ಬಸನಗೌಡ ಪಿ ಪಾಟೀಲ್, ರಾಮನಗೌಡ ಏಗನೂರು, ಅಚ್ಯುತ್ ರೆಡ್ಡಿ, ಸಿದ್ದನಗೌಡ ಸಾನಬಾಳ, ಮಲ್ಲಿಕಾರ್ಜುನ್ ಮೇಟಿ, ಸಿದ್ದನಗೌಡ ಅಮರ್ಖೇಡ್, ಎಂ ವೀರನಗೌಡ, ಶಿವಬಸಪ್ಪ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರು, ಶರಣಬಸವ ಬಲ್ಲಟಗಿ, ಶರಣಮ್ಮ ಕಾಮಿರೆಡ್ಡಿ ಸೇರಿ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ ಸಿಬಿಎಸ್ಸಿಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ ಸಿಬಿಎಸ್ಸಿ. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ.
ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX. ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ಒಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳಿಗೆ 50% ಸೀಟುಗಳ ಮೀಸಲಾತಿಗೆ ಸಂಬಂಧಿಸಿದ ಕೃಷಿಕರ ಕೋಟಾದಡಿ ಕೃಷಿ ಪದವಿಯ ಪ್ರಾಯೋಗಿಕ ಪರೀಕ್ಷೆ ಇಂದು ನಡೆಯಿತು. ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳ ಒಟ್ಟು 1,537 ವಿದ್ಯಾರ್ಥಿಗಳು ಈ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಪರೀಕ್ಷೆ ಬರೆದರು. ಪರೀಕ್ಷಾ ಪ್ರಕ್ರಿಯೆಯನ್ನು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ, ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಗುರುರಾಜು ಸುಂಕದ, ಆಡಳಿತಾಧಿಕಾರಿ ಡಾಕ್ಟರ್ ಜಾಗೃತಿ ದೇಶಮಾನ್ಯ, ಡೀನ್ ಡಾಕ್ಟರ್ ಮಲ್ಲಿಕಾರ್ಜುನ ಅಯ್ಯನ್ಗೌಡರ್, ಡೀನ್ ಡಾಕ್ಟರ್ ಪ್ರಭುರಾಜ್, ಡೀನ್ ಡಾಕ್ಟರ್ ರಾಜಣ್ಣ, ಸಾವಯವ ಕೃಷಿ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಬಸವಣ್ಣಪ್ಪ ಸೇರಿದಂತೆ ಪ್ರಾಧ್ಯಾಪಕ ವೃಂದ ಉಪಸ್ಥಿತರಿದ್ದರು. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ 604ನೇ ಜಯಂತ್ಯೋತ್ಸವದ ಅಂಗವಾಗಿ ಸಮಾಜದ ವತಿಯಿಂದ ಹಮ್ಮಿಕೊಂಡ ಮೆರವಣಿಗೆಗೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿ, ಹೇಮರೆಡ್ಡಿ ಮಲ್ಲಮ್ಮ ಅವರು ಸುಮಾರು 500 ವರ್ಷಗಳ ಹಿಂದೆ ಶ್ರೀಶೈಲದ ಸಮೀಪದ ಶರಣೆಯಾಗಿ ಜೀವಿಸಿದಳು. ಹೇಮರೆಡ್ಡಿ ಮಲ್ಲಮ್ಮ ವಿಶ್ವದ ಪ್ರಥಮ ಕವಯತ್ರಿ ಮತ್ತು ವಚನ ಕ್ರಾಂತಿ ಅಕ್ಕ ಮಹಾದೇವಿ ಅಂಕಿತ ನಾಮದೊಂದಿಗೆ ಅನುಭವ ಮಂಟಪದಲ್ಲಿ ಮಹಿಳಾ ವಚನಕಾರರನ್ನು ಒಗ್ಗೂಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ, ಶಾಸಕ ಜಿ ಹಂಪಯ್ಯ ನಾಯಕ ಸಾಹುಕಾರ, ಶರಣಪ್ಪಗೌಡ ಜಾಲದಿನ್ನಿ, ಶಿವಮೂರ್ತಿ, ಅಮರೇಗೌಡ ಹಂಚಿನಾಳ, ಹಾಜಿ ಚೌಧರಿ, ಮೌಲಾಸ ವರ್ಚಸ್, ಬಸವಲಿಂಗಪ್ಪ, TR ಪಾಟೀಲ್, ಶಾಂತಪ್ಪ ಗೌಡ, ನಂದಾರೆಡ್ಡಿ, ವಿಜಯಕುಮಾರ್ ಗೌಡ ಉಪಸ್ಥಿತರಿದ್ದರು. ಸಿರವಾರ ಸಮೀಪದ ಪಾತಪೂರು ಗ್ರಾಮದ ಬಳಿ ಅಕ್ಕಿ ಸಾಗಿಸುತ್ತಿದ್ದ ಲಾರಿ ಪಲ್ಟಿಯಾಗಿರುವ ಘಟನೆ ನಡೆದಿದೆ. ಲಾರಿ ಪಲ್ಟಿಯಾಗಿದ್ದರಿಂದ ಅಕ್ಕಿ ಮೂಟೆಗಳು ನೆಲಕ್ಕುರುಳಿದ್ದು, ಇದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸುಮಾರು 30 ಟನ್ ಅಕ್ಕಿ ನುಚ್ಚನ್ನು ರಾಯಚೂರಿನಿಂದ ಬಾಗಲಕೋಟೆಗೆ ಸಾಗಿಸಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ಶುಕ್ರವಾರ ಸುರಿದ ಮಳೆಯಿಂದ ರಸ್ತೆ ಬದಿ ನೆಲಕ್ಕುಸಿದು ಲಾರಿ ಆಯತಪ್ಪಿ ನೆಲಕ್ಕುರುಳಿದೆ. ಅಕ್ಕಿ ಮೂಟೆಗಳನ್ನು ಬೇರೆ ಲಾರಿಗೆ ಸ್ಥಳಾಂತರಿಸಲಾಗಿದೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾಡಳಿತದಿಂದ ಸರಳ ರೀತಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಕೃಷಿಕರ ಕೋಟಾದಡಿ ರೈತರ ಮಕ್ಕಳಿಗೆ ಕೃಷಿ ಪದವಿಯ ಪ್ರಾಯೋಗಿಕ ಪರೀಕ್ಷೆ. ಮಹಿಳಾ ವಚನಕಾರರನ್ನು ಒಗ್ಗೂಡಿಸಿದ ಕೀರ್ತಿ ಹೇಮರೆಡ್ಡಿ ಮಲ್ಲಮ್ಮರಿಗೆ ಸಲ್ಲುತ್ತದೆ, ಸಚಿವ ಬೋಸರಾಜ್.
ಮತ್ತು ಬಿರವಾರ ಸಮೀಪದ ಪಾತಾಪುರದಲ್ಲಿ ಅಕ್ಕಿ ತುಂಬಿದ ಲಾರಿ ಪಲ್ಟಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.